ಯಾಕೆಂದರೆ ನೋಡಿ ರಣಧೀರ್ ಕಂಠೀರವ ನರಸರಾಜ ಒಡೆಯರು ನಮ್ಮ ಮೈಸೂರು ಮಹಾರಾಜರ 25 ವರ್ಷದಲ್ಲಿ ಅತ್ಯಂತ ದೊಡ್ಡ ಜಗಜ್ಜೆಟ್ಟಿ, ಅವರೇ ದೊಡ್ಡ ಜೆಟ್ಟಿ, ಅವರೇ ಪೈಲ್ವಾನು. ಪ್ರತಿ ದಿನ ಬೆಳಗ್ಗೆ ಚಾಮುಂಡಿ ಬೆಟ್ಟವನ್ನು 2 ಸರಿ ಅವ್ರು ಹತ್ತಿಳಿತಾ ಇದ್ರು. ಎಲ್ಲಿ ಒಂದು ಎಮ್ಮೆ ಕರು ಹಾಕೊಂಡು ಹೆಗಲ ಮೇಲೆ ಒಂದು ಎಮ್ಮೆ ಕರು ಎತ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ 2 ಸಲ ಹತ್ತಿಳಿತಾ ಇದ್ರು, ಎಲ್ಲಿಯೂ ನಿಲ್ಲದಂತೆ. ಆಗಿನ್ನು ಮೆಟ್ಲು ಕಟ್ಸಿರ್ಲಿಲ್ಲ. ಆಮೇಲೆ ಬಂದಂಥ ದೊಡ್ಡ ದೇವರಾಜ ಒಡೆಯರು 1000 ಮೆಟ್ಲು ಕಟ್ಸಿದ್ದು. ಇವರು ಮೆಟ್ಲು ಕಟ್ಟಿಸೋಕೆ ಮುಂಚೆನೆ ಆ ಕಾಡಿನ ದಾರಿಯಲ್ಲೇ ಚಾಮುಂಡಿ ಬೆಟ್ಟ ಹತ್ತಿ ಇಳಿತಾ ಇದ್ರು. ಅಂತ ದೊಡ್ಡ ಜಗಜ್ಜೆಟ್ಟಿ ಅವರು. ಈ ಪೈಲ್ವಾನ್ರುಗಳನ್ನು ತುಂಬ ಮೇಲ್ ತಂದರು. ಪೈಲ್ವಾನ್ರುಗಳು ಅವತ್ತಿನ ಕಾಲದ ರಾಜರ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್, ರಾಜರ ಪ್ರಾಣಗಳನ್ನು ಕಾಪಾಡಿದಂಥವ್ರು ಪೈಲ್ವಾನ್ರುಗಳು. ಸೊ ಅವರು ರಾಜನ ಸುತ್ತಮುತ್ತ ಇದ್ರು, ರಾಜರನ್ನು ನೋಡ್ಕೊಳ್ತಾ ಇದ್ರು. ಪೈಲ್ವಾನ್ರುಗಳು ಅಂದರೆ ಆವಾಗ ಇಡೀ ತಮ್ಮ ಜೀವನವನ್ನೇ ಆ ಕುಸ್ತಿಗೆ ಮೀಸಲಾಗಿಡ್ತಾ ಇದ್ರು. ಆವಾಗ ರಾಜರು ಮೀಸೆ ಸಂಬಳ ಅಂತ ಕೊಡೋರು, ಒಂದು ಮೀಸೆ ಸಂಬಳ ಅಂತ ಕೊಡೋರು. ಪೈಲ್ವಾನ್ರುಗಳು ಒಂದು ಅಂದವಾಗಿ ಮೀಸೆಯನ್ನು ಹೀಗೆ ಬಿಟ್ಕೋಬೇಕು, ಅದನ್ನು ಮೇಂಟೈನ್ ಮಾಡೋಕ್ಕೆ ಆ ಮೀಸೆಗೆ ಎಕ್ಸ್ಟ್ರಾ ಸಂಬಳ ಕೊಡೋರು. ಅದನ್ನು ಮೀಸೆ ಸಂಬಳ ಅಂತ ಕರೆಯೋರು. ಮೈಸೂರು ಮಹಾರಾಜರು ಪೈಲ್ವಾನ್ರುಗಳಿಗೆ ಒಂದು ಮೀಸೆ ಸಂಬಳ ಕೊಡೋರು. ಅದಕ್ಕೆ ಅವರು ತುಪ್ಪ ಎಣ್ಣೆ ಎಲ್ಲ ಹಾಕಿ ನೀವಿ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನೋವಂಥದ್ದು. ಅದಕ್ಕೆ ಒಂದು ಎಕ್ಸ್ಟ್ರಾ ಸಂಬಳ ಇತ್ತು. ಸೊ ಪೈಲ್ವಾನ್ರುಗಳಿಗೆ ಅದೇ ಕೆಲಸ ಅವ್ರಿಗೆ. ಅವ್ರು ತಮ್ಮ ದೇಹವನ್ನು ಚೆನ್ನಾಗಿಟ್ಕೋಬೇಕು, ಮೀಸೆಯನ್ನು ಚೆನ್ನಾಗಿಟ್ಕೋಬೇಕು, ರಾಜ ಸೇವೆಯನ್ನು ಮಾಡಬೇಕು. ಹಾಗಾಗಿ ಅಂಥ ದೊಡ್ಡ ದೊಡ್ಡ ಪೈಲ್ವಾನ್ರುಗಳು ಮೈಸೂರು, ಬೆಂಗಳೂರು, ಚಿತ್ರದುರ್ಗ ಎಲ್ಲ ಕಡೆ ಗರಡಿಗಳಿಂದ 100 ಪೈಲ್ವಾನ್ರುಗಳು ಬಂದರು. ಸೊ ಈ ಪೈಲ್ವಾನ್ರುಗಳು ಬಂದಾಗ ಅವ್ರ ಮಧ್ಯೆ ಸ್ಪರ್ಧೆಗಳು ಏರ್ಪಡ್ತು. ಆ ಸ್ಪರ್ಧೆಗಳು ಏರ್ಪಡ್ತು. ಕುಸ್ತಿ ಅನ್ನುವಂಥದ್ದು ಆವತ್ತಿನ ಕಾಲದ ಅತ್ಯಂತ ಮನರಂಜನೀಯವಾದಂಥ ಒಂದು ಕ್ರೀಡೆ ಆಗಿತ್ತು ಕುಸ್ತಿ. ಪೈಲ್ವಾನ್ರುಗಳ ಜೊತೆ ನಡೆಯುವಂಥ ಕುಸ್ತಿ ಭಾಳ ರೋಮಾಂಚಕಾರಿಯಾಗಿರ್ತಾ ಇತ್ತು. ಅದೆಲ್ಲ ರಾಜಾಶ್ರಯ ಯಾವಾಗ ತಪ್ಪೋಯ್ತು, ಪೈಲ್ವಾನ್ರುಗಳು ಸ್ವಲ್ಪ ಸೊರಗೋದ್ರು, ಗರಡಿ ಮನೆಗಳು ಸ್ವಲ್ಪ ಬುಚ್ಚೋದು. ಯಾಕೆಂತಂದರೆ ಅದಕ್ಕೆ ನೀವು ಈಗ ನಾವು ಜಿಮ್ಗೆ 2 ಅವರ್ ಜಿಮ್ಗೆ ಹೋಗ್ಬಿಟ್ಟು ಬರ್ತೀವಿ, ಆ ಥರದ್ದಲ್ಲ. ಒಬ್ಬ ಪೈಲ್ವಾನ್ ಆಗಬೇಕು ಅಂದರೆ ಅವನು ತನ್ನ ಇಡೀ ಬದುಕನ್ನು ಅದಕ್ಕೆ ಮೀಸಲಾಗಿರ್ಬೇಕು. ಇಡೀ ಬದುಕನ್ನು ಅವನು ತನ್ನ ಬೆಳಗ್ಗೆ ಎದ್ದು ಸಾಮ್ ಮಾಡೋದು, ಅವನು ಮಟ್ಟಿಯಲ್ಲಿ ಕೆಲಸ ಮಾಡೋದು, ಅವನು ಆಹಾರ ತಗೊಳ್ಳೋದು, ಇದೇ ಕೆಲಸ ಅವನಿಗೆ. ಸೊ ಅವನು ಅದೇ ಕೆಲಸ ಮಾಡ್ಕೊಂಡಿದ್ರೆ ಅವ್ನು ಊಟ ತಿಂಡಿ ಅವ್ನ ಸಂಸಾರ ನಡಿಬೇಕಲ್ಲ. ಹಿಂದೆ ರಾಜಾಶ್ರಯ ಇದೆ, ಎಲ್ಲ ರಾಜರುಗಳು ಅದನ್ನ ನೋಡ್ಕೊಳ್ತಾ ಇದ್ರು. ಇವನ್ ಏನಪ್ಪ ಕೆಲಸ ಅಂದ್ರೆ ಬರೀ ಕುಸ್ತಿ ಮಾಡೋದು, ರಾಜನಿಗೆ ಸಹಾಯಕ್ಕೆ ನಿಲ್ಲೋದು, ಕುಸ್ತಿಗಳನ್ನ ಮಾಡೋದು, ಗರಡಿಗಳನ್ನ ನಡೆಸೋದು, ಈ ಕೆಲಸ ಇತ್ತು. ಅವ್ನ ಬದುಕು ಹಾಗೆ ಕಳೆದೋಗ್ತಾ ಇತ್ತು. ಈಗ ರಾಜಾಶ್ರಯ ತಪ್ಪೋಯ್ತು. ಹಾಗಾಗಿ ಪೈಲ್ವಾನ್ರು ಸ್ವರ್ಗೋದ್ರು, ಕುಸ್ತಿ ಮನೆಗಳು, ಗರಡಿ ಮನೆಗಳು ಸ್ವರ್ಗೋಯ್ತು. ಈಗ ವಜ್ರಮುಷ್ಟಿ ಕಾಳಗ ಅಂತ ಈಗ ನಡೆಯುತ್ತೆ. ಏನಪ್ಪ ವಜ್ರಮುಷ್ಟಿ ಕಾಳಗ ಹಿಂದಿನ ಕಾಲದಲ್ಲಿ ಅಂತಂದರೆ ಫೈಟ್ ಟಿಲ್ ಡೈ ಅಂತ ಇತ್ತು. ಆ ವಜ್ರಮುಷ್ಟಿ ಅನ್ನೋಂಥದ್ದೊಂದು ಆಯುಧ ಇವತ್ತಿಗೂ ಅರಮನೆಯಲ್ಲಿ ಇದೆ. ಅದನ್ನೇ ಈಗ ಪೈಲ್ವಾನ್ರುಗಳಿಗೆ ಕೊಡ್ತಾರೆ. ವಜ್ರಮುಷ್ಟಿ ಕಾಳಗಕ್ಕೆ ಪೈಲ್ವಾನ್ರುಗಳನ್ನ ಎಲ್ಲ ಗರಡಿಗಳಿಂದ ಚೂಸ್ ಮಾಡಿರ್ತಾರೆ. ಪ್ರತಿ ಗರಡಿಯಿಂದ ಚಾಮರಾಜನಗರ, ಮೈಸೂರು, ಚನ್ನಪಟ್ಟಣ, ಬೆಂಗಳೂರು, ಈ 4 ಊರುಗಳಿಂದ 3-4 ಜನ ಪೈಲ್ವಾನ್ರುಗಳು ಬರ್ತಾರೆ. ಅವರೆಲ್ಲ ಒಂದು ಈಗ ಆಲ್ರೆಡಿ 3-4 ತಿಂಗಳಿಂದ 6 ತಿಂಗಳಿಂದ ಸಾಮ್ ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಮಹಾರಾಜರ ಮುಂದೆ ಬಂದು ನಿಂತಾಗ ಮಹಾರಾಜರು ಚೂಸ್ ಮಾಡ್ತಾರೆ ಯಾವ್ಯಾವ ಪೈಲ್ವಾನು ಯಾರ್ಯಾರ ಮೇಲೆ ಕುಸ್ತಿ ಅಂತ. ಸೊ ಅವರು ಅವತ್ತಿನ ದಿನ ವಜ್ರಮುಷ್ಟಿ ಕಾಳಗದ ದಿನ ಬರ್ತಾರೆ. ಬಂದಾಗ ಅವ್ರಿಗೆ ವಜ್ರಮುಷ್ಟಿಯನ್ನು ವಿಳ್ಯದೆಲೆ, ಅಡಕೆ, ಬಟ್ಟೆಗಳ ಮೇಲಿಟ್ಟು ಮಹಾರಾಜರು ಕೊಡ್ತಾರೆ. ಆ ವಜ್ರಮುಷ್ಟಿಯನ್ನು ಅಲ್ಲಿ ಹಾಕ್ಕೊಂಡು ಅದನ್ನು ಬಲವಾಗಿ ಇಲ್ಲಿವರೆಗೂ ಕಟ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾನೇನು ಕೈ ಕಟ್ಕೊಂಡಿದ್ದೀನಿ ಈ ಥರ ಕಟ್ಕೊಂಡಿರ್ತಾರೆ ಇಲ್ಲಿವರೆಗೆ. ಈ ರೀತಿ ಕಟ್ಕೊಂಡು, ಯಾಕೆಂದರೆ ಅದನ್ನು ಪ್ರಯೋಗಿಸ್ಬೇಕಲ್ಲ. ಅಂದರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಅದು ಫೈಟ್ ಟಿಲ್ ಡೈ ಅಂತ ಇತ್ತು. ಈಗ ಅದು ಪ್ರಜಾಪ್ರಭುತ್ವದಲ್ಲಿ ಈಗ ಅದು ಸಾಧ್ಯ ಇಲ್ಲದೆ ಇರೋದ್ರಿಂದ ಯಾವ ಜಟ್ಟಿಯ ಮೈ ಮೇಲೆ ಮೊದಲು ರಕ್ತ ಸುರಿಯುತ್ತೋ ಅಲ್ಲಿಗೆ ಆ ಯುದ್ಧ ನಿಲ್ಲಬೇಕು ಅಂತ ಆಗುತ್ತೆ. ಅದು ಯುದ್ಧ ಶುರುವಾಗಿ ಒಂದು 2-2.5 ನಿಮಿಷಗಳಲ್ಲೇ ನಿಂತೋಗುತ್ತೆ. ಯಾಕೆಂದರೆ ಇಬ್ರಿಗೂ ಅದು ಹೊಡೆದ ಮೇಲೆ ರಕ್ತ ಅಷ್ಟು ಅದು ತೀಕ್ಷ್ಣವಾದಂಥ ಆಯುಧ ಬರುತ್ತೆ. ಅವರು ಆ ರಕ್ತ ಸುರಿಯುವಂಥ ರಕ್ತವನ್ನು ಇಟ್ಕೊಂಡು ಇಬ್ಬರು ಜಟ್ಟಿಗಳು ಬಂದು ಮಹಾರಾಜರ ದರ್ಶನ ಮಾಡ್ತಾರೆ. ಮಹಾರಾಜರ ದರ್ಶನ ಆದಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಆದಮೇಲೆ ಅವ್ರು ಹೋಗಿ ಅದನ್ನೆಲ್ಲ ತೊಳ್ಕೊಂಡು ಬಂದು ಮತ್ತೆ ಶುಭ್ರವಾಗಿ ಮತ್ತೆ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡುವುದರೊಂದಿಗೆ ಈ ವಜ್ರಮುಷ್ಟಿ ಕಾಳಗ ಇವತ್ತು ಸಾಂಕೇತಿಕವಾಗಿ ಮುಗಿಯುತ್ತೆ. ಅದೊಂದು ಸಂಪ್ರದಾಯ ಅರಮನೆಯಲ್ಲಿದೆ. ಬೆಂಗಳೂರು ಅನ್ನೋದು ಬರದೇ ಇಲ್ಲ. ಇಲ್ಲಿ ಮೈಸೂರು ಸಂಸ್ಥಾನ ಅಂದರೆ ಅದು 9 ಜಿಲ್ಲೆ: ಮೈಸೂರು, ಬೆಂಗಳೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಮತ್ತೆ ಹರಿಹರ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಇವೆಲ್ಲ ಸೇರಿದ್ರೆ ಮೈಸೂರು ಸಂಸ್ಥಾನ. ಸೊ ಈ ಮೈಸೂರು ಎಲ್ಲ ಸಂಸ್ಥಾನ ಎಲ್ಲನೂ ಸೇರ್ಕೊಂಡಿರುತ್ತೆ. ಮೈಸೂರು ದಸರಾ ಅಂದರೆ ಇವೆಲ್ಲ ಸೇರ್ಕೊಂಡಿರುತ್ತೆ. ಮೈಸೂರು ಅಂದರೆ ಇವತ್ತು ಬರೀ ಮೈಸೂರು ನಗರ ಅಲ್ಲ. ಮೈಸೂರು ಸಂಸ್ಥಾನ ಅಂದರೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ಸಂಸ್ಥಾನ. ಸೊ ಅಷ್ಟು ದೊಡ್ಡ ಮೈಸೂರು ಸಂಸ್ಥಾನ. ಮೈಸೂರು ಸಂಸ್ಥಾನದ ದಸರಾ ಇದು. ಸೊ ಎಲ್ಲರೂ ಬೆರ್ತ್ಕೊಂಡಿರ್ತಾರೆ. ಎಲ್ಲೂ ಬೆಂಗಳೂರಿನ ಸಹಿತವಾಗಿ ಎಲ್ಲರೂ ಬೆರ್ತ್ಕೊಂಡಿರ್ತಾರೆ. ಈ ಬೆಂಗಳೂರು ರಾಜಧಾನಿ ಆಗಿರೋದ್ರಿಂದ ಅದಕ್ಕೊಂದು ವಿಶೇಷ ಸ್ಥಾನಮಾನ. ರಾಜಧಾನಿಯನ್ನಾಗಿ ನಾವು 1800ರಲ್ಲೇ ಇದನ್ನು ಬೆಂಗಳೂರಿನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಮಹಾರಾಜರೆಲ್ಲ ಬೆಂಗಳೂರಲ್ಲೇ ಇರೋದಕ್ಕೆ ಶುರುವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣರಾದಂಥವ್ರು ಮೈಸೂರು ಮಹಾರಾಜರು. ಹೊಸದಾಗಿ ಬೆಂಗಳೂರನ್ನ ಕಟ್ಟಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ರು. ಹಾಗಾಗಿ ಬೆಂಗಳೂರಿಗೊಂದು ವಿಶೇಷ ಸ್ಥಾನಮಾನ ಈ ಮೈಸೂರು ದಸರಾದಲ್ಲಿ. ಎಲ್ಲ ರಾಜರೂ ಅಭಿವೃದ್ಧಿ ಕಾರಣಗಳಿಂದ ಬೆಂಗಳೂರಲ್ಲೇ ಇರ್ತಾಯಿದ್ರು.
ಬೆಂಗಳೂರು ಅರಮನೆ ಏನಿದೆ ಅಲ್ಲೇ ಇರ್ತಾ ಇದ್ರು. ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, 4 ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು, ಇವರೆಲ್ಲರೂ ಜಾಸ್ತಿ ಬೆಂಗಳೂರು ಅರಮನೆಯಲ್ಲೇ ಜಾಸ್ತಿ ಇವತ್ತು. ಯಾಕೆಂದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಆಫೀಸ್ಗಳು, ಮೀಟಿಂಗ್ಗಳು, ಡಿಸ್ಕಷನ್ಗಳು ಎಲ್ಲ ನಡೀತಾ ಇದ್ದಿದ್ದೆ ಬೆಂಗಳೂರಲ್ಲಿ. ಹಾಗಾಗಿ ಎಲ್ಲರೂ ಬೆಂಗಳೂರಲ್ಲೇ ಇರ್ತಾ ಇದ್ರು. ಬೆಂಗಳೂರನ್ನು ನಮ್ಮ ಕೇಂದ್ರ ಸ್ಥಾನ ಅವತ್ತಿಂದನೂ ಶತಮಾನಗಳಿಂದನೂ, ಸ್ವತಂತ್ರ ಬಂದಮೇಲೆ ಏನಲ್ಲ, ನಾವು ಶತಮಾನಗಳಿಂದ ಬೆಂಗಳೂರಲ್ಲೇ ರಾಜ ಮಹಾರಾಜರುಗಳ ಇದ್ಕೊಂಡು ಬೆಂಗಳೂರು, ಮೈಸೂರು ಅಥವಾ ಮೈಸೂರು ಸಂಸ್ಥಾನವನ್ನು ಎಲ್ಲವನ್ನು ಅಭಿವೃದ್ಧಿ ಮಾಡಿದ್ರು. ಹಾಗಾಗಿ ಬೆಂಗಳೂರಿಗೊಂದು ವಿಶೇಷವಾದಂಥ ಸ್ಥಾನಮಾನ. ಓಕೆ ಸರ್.